ಸ್ಪೆಷಲ್ ರಿಲೇಷನ್ಶಿಪ್ ಬಿಟ್ವೀನ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್. ಇಲ್ಲಿ ತನಕ ನಾವು ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ ಪ್ರೈಮರಿ ಸೆಕೆಂಡ್ರಿ ನೋಡಿದ್ವಿ. ದಿಸ್ ಇಸ್ ಅ ಸ್ಪೆಷಲ್ ರಿಲೇಷನ್ಶಿಪ್ ಬಿಟ್ವೀನ್ ಬ್ಯಾಂಕರ್ ಮತ್ತು ಕಸ್ಟಮರ್ ನೋಡೋಣ. ಅದರಲ್ಲಿ ರೈಟ್ ಆಫ್ ಬ್ಯಾಂಕರ್ ಆ್ಯಂಡ್ ದ ಆಬ್ಲಿಗೇಷನ್ಸ್ ಆಫ್ ಅ ಬ್ಯಾಂಕರ್. ರೈಟ್ ಅಂದರೆ ಬ್ಯಾಂಕರ್ಗೆ ಸಿಗೋಂತಹ ಒಂದು ರೈಟ್ ಎಂಜಾಯ್ಮೆಂಟ್, ಹಿ ಕ್ಯಾನ್ ಎಂಜಾಯ್ ದೋಸ್ ರೈಟ್ಸ್. ಆಬ್ಲಿಗೇಷನ್ಸ್ ಅಂದರೆ ಅವನ ಡ್ಯೂಟೀಸ್ ಟುವರ್ಡ್ಸ್ ಕಸ್ಟಮರ್. ರೈಟ್ ಈಸ್ ಟುವರ್ಡ್ಸ್ ಕಸ್ಟಮರ್ ಅಕೌಂಟ್ ಆರ್ ರಿಲೇಷನ್ಶಿಪ್ಪಲ್ಲಿ ಯಾವ ಥರ ಅವನು ಆ್ಯಸ್ ಅ ಬ್ಯಾಂಕರ್ ಹಿ ಕ್ಯಾನ್ ಹ್ಯಾವ್ ದ ರೈಟ್. Rights of a banker. It is not that the bank has only duties towards customer. It has even certain rights. ಬರೀ ಡ್ಯೂಟೀಸೇ ಅಲ್ಲ, ರೈಟ್ಸು ಇರುತ್ತೆ ಬ್ಯಾಂಕರ್ ಹತ್ರ. ಏನಪ್ಪ ರೈಟ್ಸು ನೋಡೋಣ. The rights can be broadly classified into 5 categories. First one, bankers' right to lien. Second one is bankers' right to set off. Bankers' right to appropriate payments. And right to charge interest and commission, right under garnishee order. So one by one we'll see what is this right. So bankers' right of general lien. There are two types of lien, that is general lien as well as specific or particular lien. ಏನಪ್ಪ ಇದು lien ಅಂತಂದರೆ, lien is a term used to identify the right to retain a property belong to a debtor till such time he discharges the debt due to the retainer of the property. If a banker has given a loan on the property, ಕಸ್ಟಮರ್ ಏನು ಮಾಡ್ತಾನೆ, ಅವ್ನು ಯಾವ್ದಾದ್ರು ಒಂದು ಪ್ರಾಪರ್ಟಿ, ಸೇಫ್ ಯು ಕ್ಯಾನ್ ಸೇ ದಟ್ ಹೌಸ್, ಮನೆ ಇದೆ, ಮನೇನ ಮಾರ್ಟ್ಗೇಜ್ ಮಾಡಿ ಲೋನ್ ತೊಗೊಂಡಿರ್ತಾನೆ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಏನಾಗಿರುತ್ತೆ, ಆ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಬ್ಯಾಂಕರ್ ಹತ್ರ ಪ್ಲಡ್ಜ್ ಆಗಿರುತ್ತೆ. ಅಂದರೆ ಬ್ಯಾಂಕರ್ ಇಟ್ಕೊಂಡಿರ್ತಾನೆ ಒರಿಜಿನಲ್ ಡಾಕ್ಯುಮೆಂಟ್ಸ್. ಸೊ ಯಾವಾಗ ತನಕ ಲೋನ್ ಕ್ಲಿಯರ್ ಆಗಲ್ಲ ಅಲ್ಲಿ ತನಕ ಒರಿಜಿನಲ್ ಡಾಕ್ಯುಮೆಂಟ್ಸು ಬ್ಯಾಂಕರ್ ಹತ್ರ ಇರುತ್ತೆ. ಆಯಿತಾ? ದಿಸ್ ಇಸ್ ಅ ಲೀನ್. ಟಿಲ್ ಹಿ ಡಿಸ್ಚಾರ್ಜಸ್ ದ ಡ್ಯೂ ಹಿ ಕ್ಯಾನ್ ರಿಟೈನ್ ದ ಪ್ರಾಪರ್ಟಿ. ಅವನು ಒರಿಜಿನಲ್ ಪ್ರಾಪರ್ಟಿ ಅಲ್ಲೇ ಮನೆಗೆ ಬಂದು ಇಡಬೇಕಂತಲ್ಲ, ಹಿ ರಿಟೈನ್ಸ್ ದ ಒರಿಜಿನಲ್ ಪೇಪರ್ ಆಫ್ ದ ಪ್ರಾಪರ್ಟಿ. ಆ ಪೇಪರ್ನ ಇಟ್ಕೊಂಡಿರ್ತಾನೆ, ಅಲ್ಲಿ ಲೋನ್ ತೊಗೊಂಡಿದೆ ಅಂತ ಬರೆದಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಆ ಪ್ರಾಪರ್ಟಿ ಸೇಲ್ ಆಗಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಬ್ಯಾಂಕ್ ವಿಲ್ ಗೆಟ್ ದ ಮನಿ, ಇಟ್ ವೋಂಟ್ ಬಿ ಟ್ರಾನ್ಸ್ಫರ್ ಟು ಅದರ್ ಪರ್ಸನ್. ಸೇಲು ಪರ್ಚೇಸ್ ಅದೇನು ಆಗೋದಿಲ್ಲ. ಲೀನ್ ಈಸ್ ಸಿಂಪ್ಲಿ ಅ ರೈಟ್ ಟು ಪೊಸೆಸ್ ಅ ಪ್ರಾಪರ್ಟಿ. ಲೀನ್ ವಿಲ್ ಬಿ ಲಾಸ್ಟ್ ವೆನ್ ದ ಪೊಸೆಷನ್ ಆಫ್ ದ ಪ್ರಾಪರ್ಟಿ ಈಸ್ ಲಾಸ್ಟ್. ಯಾವಾಗ ಲೀನ್ ಖತಮ್ ಆಗುತ್ತೆ ಅಂದರೆ, ಮುಗಿಯುತ್ತೆ ಅಂತಂದರೆ, ಪ್ರಾಪರ್ಟಿ ಯಾವಾಗ ಹೋಗುತ್ತೆ ಆವಾಗ ಲೀನು ಮುಗಿಯುತ್ತೆ. ಸೊ ವಿ ಹ್ಯಾವ್ ಅ ಪರ್ಟಿಕ್ಯುಲರ್ ಲೀನ್. ಏನಪ್ಪ ಪರ್ಟಿಕ್ಯುಲರ್ ಲೀನ್ ಅಂದರೆ, ಹಿ ಹ್ಯಾಸ್ ಗಾಟ್ ದ ಪ್ರಾಪರ್ಟಿ. ಯಾರು? ಕಸ್ಟಮರು ಪ್ರಾಪರ್ಟಿ ಪ್ಲೆಡ್ಜಿಗೆ ಇಟ್ಟಿದ್ದಾರೆ, ಮಾರ್ಟ್ಗೇಜ್ ಮಾಡಿ ಬ್ಯಾಂಕ್ ಹತ್ರ ಲೋನ್ ತೊಗೊಂಡಿದ್ದಾರೆ. ಸೊ ಇನ್ ಕೇಸ್ ಕಸ್ಟಮರ್ ಏನಾದರೂ ಪ್ರಾಪರ್ಟಿಗೆ ತೊಗೊಂಡಿರೋ ಲೋನ್ ದುಡ್ಡು ಅಮೌಂಟ್ ಕೊಡಲಿಲ್ಲ, ಆವಾಗ ಬ್ಯಾಂಕ್ ಅವ್ರಿಗೆ ಏನು ಸೆಕ್ಯೂರಿಟಿ ಇರುತ್ತೆ ಅಂದರೆ, ಆ ಮನೆ ಸೆಕ್ಯೂರಿಟಿ ಇರುತ್ತೆ. ಮನೆ ಸೆಕ್ಯೂರಿಟಿ ಇರುತ್ತೆ ಮತ್ತು ಅಗ್ರಿಮೆಂಟ್ ಇರುತ್ತೆ. ಅಗ್ರಿಮೆಂಟ್ ಪ್ರಕಾರ ಏನಾಗುತ್ತೆ, ಇನ್ ಕೇಸ್ ಕಸ್ಟಮರ್ ದುಡ್ಡು ಕೊಟ್ಟಿಲ್ಲ ಅಂದಾಗ ದೇ ಕ್ಯಾನ್ ಸೆಲ್ ದ ಪ್ರಾಪರ್ಟಿ, ದಟ್ ಈಸ್ ಹೌಸ್. ಅವರು ಸೇಲ್ ಮಾಡ್ಬೋದು. ಅವರು ಮತ್ತು ಆಕ್ಷನ್ ಮಾಡ್ತಾರೆ, ಯಾರು ಪರ್ಚೇಸ್ ಮಾಡ್ತಾರೆ ಅವರು ಪರ್ಚೇಸ್ ಮಾಡ್ಬೋದು. ಸಿ ಹಿಯರ್ ಇಫ್ ದ ಕೇಸ್ ಹಿಯರ್ ಈಸ್ ಏನಾಗುತ್ತೆ ಅಂದರೆ, ಬ್ಯಾಂಕರ್ ಹ್ಯಾಸ್ ಅ ಲೀನ್ ಓವರ್ ದ್ಯಾಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ. ಆಯಿತಾ? ಅವನು ಮನೆ ಪ್ಲಡ್ಜ್ ಮಾಡಿದ್ದಾನೆ, ಮನೆ ಮೇಲೆ ಅವನು ಬ್ಯಾಂಕರು ಏನು ಬೇಕಾದ್ರೂ ಮಾಡ್ಬೋದು. ಮೀನ್ಸ್ ಬ್ಯಾಂಕ್ ಹ್ಯಾಸ್ ದ ಆಲ್ ಅಥಾರಿಟಿ ಟುವರ್ಡ್ಸ್ ದ ಹೌಸ್. ಆದರೆ ಇನ್ನೊಂದು ಮನೆ ಇದೆ ಅವನಿಗೆ, ಕಸ್ಟಮರ್ ಹತ್ರ. ಆ ಕಸ್ಟಮರು ಆ ಮನೆನ ಬ್ಯಾಂಕಿಗೆ ಪ್ಲಡ್ಜ್ ಮಾಡಿಲ್ಲ, ಲೀನ್ ಮಾಡಿಲ್ಲ. ಸೊ ಇನ್ ದ್ಯಾಟ್ ಕೇಸ್ ಆ ಎರಡನೇ ಮನೆ ಮೇಲೆ ಯಾವುದೇ ಥರದ ಹಕ್ಕಿರಲ್ಲ. ಹೀ ಹ್ಯಾಸ್ ಗಾಟ್, ಆ್ಯಸ್ ಅ ಬ್ಯಾಂಕರ್ ಹಿ ಹ್ಯಾಸ್ ಗಾಟ್ ಅ ಲೀನ್. So particular lien is, this lien refers to a particular property which is retained by the lender or the creditor, that is banker. Specific or particular loan. ಆ ಪರ್ಟಿಕ್ಯುಲರ್ ಲೋನ್ನ ಆ ಪ್ರಾಪರ್ಟಿನ ಪ್ಲಡ್ಜ್ ಮಾಡಿ ಅವನು ತೊಗೊಂಡಿರ್ತಾನೆ. ಅದಕ್ಕೋಸ್ಕರ ಆ ಲೀನ್ ರೈಟ್ ಓವರ್ ದಟ್ ಪ್ರಾಪರ್ಟಿ ಆನ್ ದ ಬ್ಯಾಂಕ್.
ಓಕೆ, ಬ್ಯಾಂಕಲ್ಲಿ ಬರೀ ಆ ಪ್ರಾಪರ್ಟಿ ಮೇಲೆ ಇರುತ್ತೆ ಹೊರತು ಬೇರೆ ಯಾವುದ್ರ ಮೇಲೂ ಇರೋಲ್ಲ. ಆ ಕಸ್ಟಮರ್ ಹತ್ರ ಬೇರೆ ಜ್ಯುವೆಲ್ರೀಸ್ ಇರುತ್ತೆ, ಬೇರೆ ಮನೆಗಳಿರುತ್ತೆ, ತೋಟಗಳಿರುತ್ತೆ, ಬೇರೆ ಕ್ಯಾಶ್ ಇರುತ್ತೆ, ಅವನ ಅಕೌಂಟಲ್ಲೇ ಕ್ಯಾಶ್ ಇರುತ್ತೆ. ವಾಟ್ ಎವರ್ ಇಟ್ ಈಸ್, ದೇ ಡೋಂಟ್ ಹ್ಯಾವ್ ಎನಿ ರೈಟ್ ಆನ್ ದ ಅದರ್ ಪ್ರಾಪರ್ಟಿ ಆಫ್ ದ ಕಸ್ಟಮರ್. ದೇ ಹ್ಯಾವ್ ಓನ್ಲಿ ರೈಟ್ ಆನ್ ದ ಪರ್ಟಿಕ್ಯುಲರ್ ಪ್ರಾಪರ್ಟಿ ಆನ್ ವಿಚ್ ದೇ ಹ್ಯಾವ್ ಟೇಕನ್ ಅ ಲೋನ್. ಯಾವ ಪ್ರಾಪರ್ಟಿ ಮೇಲೆ ಅವರು ಲೋನ್ ತೊಗೊಂಡಿರ್ತಾರೆ ಅದೇ ಪ್ರಾಪರ್ಟಿ ಮೇಲೆ ಅವ್ರಿಗೆ ಹಕ್ಕಿರುತ್ತೆ, ಬೇರೆ ಯಾವುದೇ ಪ್ರಾಪರ್ಟಿ ಮೇಲೆ ಹಕ್ಕಿರಲ್ಲ. ದಿಸ್ ಈಸ್ ಕಾಲ್ಡ್ ಅ ಪರ್ಟಿಕ್ಯುಲರ್ ಲೀನ್. ದೆರ್ ಈಸ್ ಒನ್ ಮೋರ್ ಲೀನ್, ಅದು ಇದು ಪರ್ಟಿಕ್ಯುಲರ್ ಅಥವಾ ಸ್ಪೆಸಿಫಿಕ್ ಲೀನ, ಅದು ಜನರಲ್ ಲೀನ್. ವಾಟ್ ದಿಸ್ ಜನರಲ್ ಲೀನ್ ಈಸ್, ಆ ಕಸ್ಟಮರ್ ಹತ್ರ ಏನು ಹೇಳಿದೆ, 2-3 ಪ್ರಾಪರ್ಟಿ ಇದೆ, ಜ್ಯುವೆಲ್ರೀಸ್ ಇದೆ, ಬ್ಯಾಂಕ್ ಅಕೌಂಟ್ ಇದೆ. ಜನರಲ್ ಲೀನ್ ಅಗ್ರಿಮೆಂಟ್ ಪ್ರಕಾರ, ಇಫ್ ದ ಕಸ್ಟಮರ್ ಈಸ್ ನಾಟ್ ಪೇಯಿಂಗ್ ಎನಿ ಡ್ಯೂಸ್ ಆಫ್ ಪ್ರಾಪರ್ಟಿ ವಾಟ್ ಹಿ ಹ್ಯಾಸ್ ಲೀನ್, ಸೊ ಜನರಲ್ ಲೀನ್ ಏನು ಹೇಳುತ್ತಂದರೆ, ಆ ಒಂದೇ ಪ್ರಾಪರ್ಟಿ ಅಲ್ಲ, ಎಲ್ಲ ಪ್ರಾಪರ್ಟಿ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಕ್ಯಾನ್ ಬಿ ಟೇಕನ್ ಇನ್ ಚಾರ್ಜ್. ಎಕ್ಸಾಂಪಲ್ ನಾವು ನೋಡ್ಬೋದು, ಈ ಯಾರು ಮಲ್ಯ ಕೇಸ್ ಇರ್ಬೋದು, ನೀರವ್ ಮೋದಿ ಕೇಸ್ ಇರ್ಬೋದು, ಅವ್ರದ್ದೆಲ್ಲ ಆಸ್ತಿಗಳನ್ನ ಜಪ್ತು ಮಾಡಿದ್ರು. ಎಷ್ಟು ಕೋಟಿ ಅವ್ರದ್ದು, 700 crore ಮಲ್ಯ ಲೋನ್ ತೊಗೊಂಡಿದ್ದು. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಯಾವುದ್ಯಾವ್ದು ಪ್ರಾಪರ್ಟಿ ಇತ್ತು ಎಲ್ಲನೂ ಬ್ಯಾಂಕು ಜಪ್ತು ಮಾಡ್ಕೋತು. ಮಲ್ಯ ನೆವರ್ ಹ್ಯಾಡ್ ಅ ಇಂಟೆನ್ಷನ್ ಟು ಗಿವ್ ದ ಲೀನ್ ಯಾವುದು ಸ್ಪೆಸಿಫಿಕ್ ಲೀನ್ ಅಥವಾ ಯಾವುದೇ ಲೀನ್ ಕೊಟ್ಟಿರಲಿಲ್ಲ. ಬಟ್ ಬಿಕಾಸ್ ಇಟ್ ವಾಸ್ ಅ ಹ್ಯೂಜ್ ಲೋನ್, ಬ್ಯಾಂಕ್ ಏನು ಮಾಡ್ತು, ಇಟ್ ಟುಕ್ ಓವರ್ ಆ್ಯಂಡ್ ಜನರಲ್ ಲೀನ್ನ ಮಾಡ್ಕೋತು. ಎಲ್ಲ ಪ್ರಾಪರ್ಟಿ ಮೇಲೆ ಅವರು ಜಪ್ತು ಮಾಡಿಕೊಂಡು, ಸೊ ಎವ್ರಿಥಿಂಗ್ ದೇ ಸ್ಟಾರ್ಟೆಡ್ ಸೆಲ್ಲಿಂಗ್ ಇಟ್. Okay, next right is the right to charge interest, commission, incidental charges and commitment charges. Banker has a right to charge the interest. ಅದು ಏನೇ ಒಂದು ಸರ್ವಿಸ್ ಕೊಡುತ್ತೆ ಅದಕ್ಕೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ಬೋದು, ಕಮಿಷನ್ ಚಾರ್ಜ್ ಮಾಡ್ಬೋದು, ಆ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿಗೆ ಇನ್ಸಿಡೆಂಟಲ್ ಚಾರ್ಜಸ್ ಅಥವಾ ಕಮಿಟ್ಮೆಂಟ್ ಚಾರ್ಜಸ್ ಅಂತ ಮಾಡ್ಬೋದು. ಏನದು ಒನ್ ಬೈ ಒನ್ ನೋಡೋಣ. Interest, when he can charge as a banker, when the banker can charge interest, when the banker has right to charge the interest on an implied right enjoyed by virtue of custom. But most of the time the banker enters into a express agreement to charge interest on outstanding balances. It is the normal practice of every bank to calculate interest at every quarter or half yearly and debit the same to the account. ಯಾವಾಗಿದ್ದು ಚಾರ್ಜ್, ಇಟ್ ಈಸ್ ಇಂಪ್ಲೈಡ್ ಅಂತ ಹೇಳಿದ್ರು. ಇಂಪ್ಲೈಡ್ ಆ್ಯಂಡ್ ಎಕ್ಸ್ಪ್ರೆಸ್ ಅಂದರೆ ಕಸ್ಟಮರು ಮತ್ತು ಬ್ಯಾಂಕರ್ ಅಗ್ರಿಮೆಂಟಲ್ಲಿ ಎಕ್ಸ್ಪ್ರೆಸ್ ಆಗಿರಬೇಕು. ಇಷ್ಟು % ನಾವು ಚಾರ್ಜ್ ಮಾಡ್ತೀವಿ, ಇದು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತೀವಿ, ಯಾವಾಗ ಚಾರ್ಜ್ ಮಾಡ್ತೀವಿ, ದಟ್ ಈಸ್ ಎಕ್ಸ್ಪ್ರೆಸ್ಡ್. ಇಂಪ್ಲೈಡ್ ಅಂದರೆ ಇಟ್ ಈಸ್ ಇಂಪ್ಲೈಡ್ ದಟ್ ಯಾವಾಗ ಡ್ಯೂಸ್ನ ಪೇ ಮಾಡಲ್ಲ ಆವಾಗ ಇಂಟ್ರೆಸ್ಟನ್ನ ಚಾರ್ಜ್ ಮಾಡ್ತಾರೆ, ದಟ್ ಈಸ್ ಇಂಪ್ಲೈಡ್. ನಾವು ಅನ್ಕೋಬೋದು ಆಬ್ವಿಯಸ್ಲಿ ಅಂತ ಅದು, ಆಯಿತಾ. ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ದು ಏನು, ದೆರ್ ಈಸ್ 1 month ಡ್ಯೂ ಡೇಟ್ ಇರುತ್ತೆ. ನಾವು 1ನೇ ತಾರೀಕಿಂದ 30ನೇ ತಾರೀಕು ತನಕ ಯಾವುದೇ ಒಂದು ಐಟಮ್ ಪರ್ಚೇಸ್ ಮಾಡ್ತೀವಿ ಬೈ ಯೂಸಿಂಗ್ ಕ್ರೆಡಿಟ್ ಕಾರ್ಡ್, ಅದು ಒಂದು 15 days ಆದಮೇಲೆ ನಾವು ಡ್ಯೂ ಇರುತ್ತೆ, ಪೇಮೆಂಟ್ ಮಾಡಬೇಕು. ಇನ್ ಕೇಸ್ ಆಫ್ಟರ್ 15 days ವಿ ಆರ್ ನಾಟ್ ಪೇಯಿಂಗ್, ಇಟ್ ಈಸ್ ಇಂಪ್ಲೈಡ್ ದೇ ಆರ್ ಚಾರ್ಜಿಂಗ್ ದ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ ಔಟ್ಸ್ಟ್ಯಾಂಡಿಂಗ್ ಮೇಲೆ. ಹಾಗೆಯೇ ಯಾವುದೇ ಒಂದು ಲೋನ್ ತೊಗೊಂಡಿದ್ದಾರೆ ಬ್ಯಾಂಕಲ್ಲಿ ಅಥವಾ ಯಾವುದೋ ಒಂದು ಸರ್ವೀಸಸ್ ತೊಗೊಂಡಿದ್ದಾರೆ ಬ್ಯಾಂಕಲ್ಲಿ ಅಂದರೆ ಆಬ್ವಿಯಸ್ಲಿ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ದೆರ್ ಆರ್ ಸರ್ವಿಸ್ ಚಾರ್ಜಸ್ ಆಲ್ಸೋ ದೇ ವಿಲ್ ಚಾರ್ಜ್. ಇವಾಗ ನೋಡಿ ATM ಅಲ್ಲಿ ನಾವು ವಿಡ್ರಾ ಮಾಡಬೇಕಾದ್ರೆ ಮಂತ್ಲಿ ಆರ್ ಕ್ವಾರ್ಟರ್ಲಿ 5 transactions ಫೀ ಇರುತ್ತೆ. ಅದ್ರ ಮೇಲೆ ಜಾಸ್ತಿ ವಿಡ್ರಾ ಮಾಡಿದಾಗ ದೇ ವಿಲ್ ಚಾರ್ಜ್ ಸರ್ವಿಸ್ ಚಾರ್ಜಸ್. ಸೊ ಎವ್ರಿ ಟ್ರಾನ್ಸಾಕ್ಷನ್ ವಿಲ್ ಬಿ ಒಂದು 20-22 ರೂಪಾಯಿ ಕಟ್ ಆಗ್ತಾ ಹೋಗುತ್ತೆ ನಾವು ATM ಇಂದ ವಿಡ್ರಾ ಮಾಡ್ತಾ ಇದ್ದಂಗೆ. ಸೊ ದಿಸ್ ಆರ್ ದ ಚಾರ್ಜಸ್ ಆರ್ ದ ಇಂಟ್ರೆಸ್ಟ್ ದೇ ವಿಲ್ ಬಿ ಚಾರ್ಜಿಂಗ್ ಕ್ವಾರ್ಟರ್ಲಿ, 3 months once, 6 months once, ಇಯರ್ಲಿ ಒನ್ಸ್ ಅವರು ಚಾರ್ಜ್ ಮಾಡ್ತಾರೆ. ದಟ್ ಈಸ್ ದ right. Next right is commission. The banker has an implied right to charge commission for the services he renders to the customer. ಯಾವ ಕಮಿಷನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದೆ, ಡಿಮ್ಯಾಟ್. ಇಫ್ ಬ್ಯಾಂಕರ್ ಹ್ಯಾಸ್ ಅ ಡಿಮ್ಯಾಟ್ ಅಕೌಂಟ್, ಡಿಮೆಟೀರಿಯಲೈಸ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್, ಟ್ರೇಡಿಂಗಲ್ಲಿ ಯಾವುದೇ ಒಂದು ಟ್ರೇಡ್ ಮಾಡಬೇಕಾದ್ರೆ ವಿಲ್ ಗಿವ್ ಅ ಕಮಿಷನ್ ಟು ದ ಏಜೆಂಟ್ಸ್ ಅಲ್ಲ. ಸೊ ಇನ್ ದ ಸೇಮ್ ವೇ ಬ್ಯಾಂಕರ್ ವಿಲ್ ಆಲ್ಸೋ ಚಾರ್ಜಸ್ ಸಮ್ ಆಫ್ ದ ಕಮಿಷನ್
0.5%, 0.2% ಆ ಥರ ಒಂದಷ್ಟು ಕಮಿಷನ್ ಚಾರ್ಜ್ ಮಾಡುತ್ತೆ. ಯಾವುದ್ಯಾವುದು ಸರ್ವೀಸಸ್ ಅದು ನಮಗೆ ಕೊಡುತ್ತೆ. ಆನ್ ದ್ಯಾಟ್ ಬೇಸಿಸ್ ಕಮಿಷನ್ ವಿಲ್ ಬಿ ಚಾರ್ಜ್ಡ್. ಸರ್ವಿಸಸ್ ಬೇಸಿಸ್ ಮೇಲೆ ಇಫ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್ವಿಸ್ ಕಮಿಷನ್ ಜಾಸ್ತಿ ಇರುತ್ತೆ. ರೆಗ್ಯುಲರ್ ರೆಗ್ಯುಲರ್ ಸರ್ವಿಸ್ ಅಂದರೆ ಕಮಿಷನ್ ಕಡಿಮೆ ಚಾರ್ಜ್ ಮಾಡುತ್ತೆ. ನೆಕ್ಸ್ಟ್ ಒನ್ ಈಸ್ ಇನ್ಸಿಡೆಂಟಲ್ ಚಾರ್ಜಸ್. ಇನ್ಸಿಡೆಂಟಲ್ ಚಾರ್ಜ್ ಈಸ್ ಅ ಲೇವಿ ಅಂದರೆ ಇಂಪೋಸ್ ಮಾಡ್ತಾರೆ, ಲೇವಿ ಚಾರ್ಜ್ ಮಾಡ್ತಾರೆ ಬೈ ದ ಬ್ಯಾಂಕರ್ ಆನ್ ಅನ್ರೆಮ್ಯುನರೇಟಿವ್ ಕರೆಂಟ್ ಅಕೌಂಟ್ಸ್. ಕರೆಂಟ್ ಅಕೌಂಟ್ಸ್ಗೆ ಯಾವುದೇ ಥರದ್ದು ಇಂಟ್ರೆಸ್ಟ್ ಬ್ಯಾಂಕ್ ಕೊಡಲ್ಲ. ಬಿಕಾಸ್ ಕರೆಂಟ್ ಅಕೌಂಟ್ ಜಾಸ್ತಿ ವರ್ಕ್ ಮಾಡ್ತಾ ಇರೋದು ಬ್ಯಾಂಕರ್ ಈಸ್ ಗಿವಿಂಗ್ ಅ ಫೇವರ್ ಸರ್ವಿಸಸ್ ಟು ದ ಬಿಸ್ನೆಸ್ ಪೀಪಲ್. ಯಾವಾಗ ಬೇಕಾದ್ರೂ ದುಡ್ಡು ಹಾಕ್ಬೋದು, ಯಾವಾಗ ಬೇಕಾದ್ರೂ ದುಡ್ಡು ತೆಗಿಬೋದು, ಓವರ್ ಡ್ರಾಫ್ಟ್ ಫೆಸಿಲಿಟೀಸ್, ಆಲ್ ದೀಸ್ ಫೆಸಿಲಿಟೀಸ್ ವಿಲ್ ಬಿ ಗಿವನ್ ಟು ದ ಕರೆಂಟ್ ಅಕೌಂಟ್ ಹೋಲ್ಡರ್ಸ್. ಸೊ ಅಗೈನ್ ಇಟ್ ಈಸ್ ಅನ್ ಇಂಪ್ಲಾಯ್ಡ್ ರೈಟ್. ಇದಕ್ಕೆ ಏನು ಎಕ್ಸ್ಪ್ರೆಸ್ ಆಗಿ ಹೇಳಬೇಕು ಅಂತ ಏನಿಲ್ಲ. ಇಟ್ ಈಸ್ ಇನ್ ದ ಕರೆಂಟ್ ಅಕೌಂಟ್ ಓಪನ್ ಮಾಡಿದ್ವಿ ಅಂದರೆ ದೇ ವಿಲ್ ಬಿ ಚಾರ್ಜಿಂಗ್ ಸಮ್ ಚಾರ್ಜಸ್. ಸೊ ಇಲ್ಲೇನಾಗುತ್ತೆ ಅಂತಂದರೆ ದೀಸ್ ಚಾರ್ಜಸ್ ಟು ಬಿ ಪೇಡ್ ಬೈ ದ ಕರೆಂಟ್ ಅಕೌಂಟ್. ಅಲ್ಲಿಂದ ಅವರು ಡೆಬಿಟ್ ಮಾಡ್ಕೋತಾರೆ. ಪ್ರಿಸ್ಕ್ರೈಬ್ ಡೇಟ್ಸಲ್ಲಿ ಅವರು ಅದನ್ನು ಡೆಬಿಟ್ ಅಕೌಂಟಿಂದನೇ ತೊಗೋತಾರೆ. ದಿಸ್ ಇಸ್ ದ ಚಾರ್ಜಸ್ ಫಾರ್ ದ ಕರೆಂಟ್ ಅಕೌಂಟ್, ಇನ್ಸಿಡೆಂಟಲ್ ಚಾರ್ಜಸ್. ಈ ಇನ್ಸಿಡೆಂಟಲ್ ಚಾರ್ಜಸ್ ಒನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇಟ್ ಈಸ್ ನಾಟ್ ಚಾರ್ಜ್ಡ್ ಆನ್ ಫಿಕ್ಸ್ಡ್ ಡೆಪಾಸಿಟ್ಸ್ ಮತ್ತು ಸೇವಿಂಗ್ ಡೆಪಾಸಿಟ್ ಅಕೌಂಟ್ಗೆ ಇದು ಚಾರ್ಜ್ ಆಗಲ್ಲ. ಆಯಿತಾ? ಯಾವಾಗ ಚಾರ್ಜ್ ಆಗುತ್ತೆ ಅಂದರೆ ಓನ್ಲಿ ಆನ್ ಕರೆಂಟ್ ಅಕೌಂಟ್ಸ್. ನೆಕ್ಸ್ಟ್ ಒನ್ ಈಸ್ ಕಮಿಟ್ಮೆಂಟ್ ಚಾರ್ಜಸ್. ದಿಸ್ ಇಸ್ ಅ ಚಾರ್ಜ್ ಮೇಡ್ ಬೈ ದ ಬ್ಯಾಂಕರ್ ಆನ್ ಓವರ್ ಡ್ರಾಫ್ಟ್ ಆ್ಯಂಡ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್ಸ್. ಯಾವುದೇ ಒಂದು ಓವರ್ ಡ್ರಾಫ್ಟ್ ತೊಗೊಂಡಾಗ ಅಥವಾ ಕ್ಯಾಶ್ ಕ್ರೆಡಿಟ್ ಬ್ಯಾಂಕರಿಂದ ಫೆಸಿಲಿಟಿ ತೊಗೊಂಡಾಗ, ಬಿಸೈಡ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ದ ಯುಟಿಲೈಸ್ಡ್ ಪೋರ್ಷನ್ ಆಫ್ ದ ಓವರ್ ಡ್ರಾಫ್ಟ್, ಆ ಓವರ್ ಡ್ರಾಫ್ಟ್ ಮೇಲೆ ಇಂಟ್ರೆಸ್ಟ್ ಹಾಕ್ತಾರೆ. ಎಷ್ಟು ದಿನ ಅವರು 1 ವರ್ಷ ಓವರ್ ಡ್ರಾಫ್ಟ್ ಕೊಟ್ಟಿಲ್ವಾ, ಅಥವಾ 10 ದಿನ, 20 ದಿನ, ವಾಟ್ ಎವರ್ ಡೇಸ್, ಆನ್ ದ್ಯಾಟ್ ಬೇಸಿಸ್ ಲೋನ್ ಥರ ಅದ್ರ ಮೇಲೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಅದು ಬಿಟ್ಟು ಓವರ್ ಡ್ರಾಫ್ಟ್ ತಗೊಳ್ಳಿಕ್ಕೂ ಚಾರ್ಜಸ್ ಮಾಡ್ತಾರೆ. ಬಿಸೈಡ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ದ ಯುಟಿಲೈಸ್ಡ್ ಪೋರ್ಷನ್, ಎಷ್ಟು ಯುಟಿಲೈಸ್ ಮಾಡ್ಕೊಂಡಿರ್ತಾರೆ. ಓವರ್ ಡ್ರಾಫ್ಟ್ 50,000 ಅಂದರೆ 20,000 ಅವರು ಓವರ್ ಡ್ರಾಫ್ಟ್ ಫೆಸಿಲಿಟಿ ತೊಗೊಂಡಿದ್ದಾರೆ. ಆನ್ ದ್ಯಾಟ್ 20,000 ದೇ ವಿಲ್ ಬಿ ಚಾರ್ಜಿಂಗ್ ಓವರ್ ಡ್ರಾಫ್ಟ್ ಚಾರ್ಜಸ್. ಆದರೆ ಬಿಕಾಸ್ ದೇ ಹ್ಯಾವ್ ಗಿವನ್ ಅ 50,000 ಓವರ್ ಡ್ರಾಫ್ಟ್ ಫೆಸಿಲಿಟಿ, ಆನ್ ದ್ಯಾಟ್ 50,000 ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಟ್ಟಿದ್ದಕ್ಕೆ ಅವರು ಕಮಿಟ್ಮೆಂಟ್ ಚಾರ್ಜಸ್ ಅಂತ ಮಾಡ್ತಾರೆ. Okay, the commitment charges is charged on the unutilized portion of the sanctioned limit which does not earn any profit to the banker. 50,000 ಏನು ಓವರ್ ಡ್ರಾಫ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ 20,000 ಮಾತ್ರ ತೊಗೊಂಡಿದ್ದಾನೆ ಅವನು, ಇನ್ನು 30,000 ಅವನ ಅಕೌಂಟಲ್ಲೇ ಇದೆ. ಅವನ ಅಕೌಂಟಲ್ಲೇ ಇದೆ, ಯಾರ್ದು ಕಸ್ಟಮರ್ ಅಕೌಂಟಲ್ಲೇ. ಈ ಬ್ಯಾಂಕರು ದೇ ಕಾಂಟ್ ಟೇಕ್ ಔಟ್ ದಟ್ 30,000 ಫಾರ್ ದ ಕ್ರೆಡಿಟ್ ಕ್ರಿಯೇಷನ್ ಬಿಕಾಸ್ ಇಟ್ ಈಸ್ ಅ ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಟ್ಟಿರೋದು. ಸೊ ಆ ಅನ್ಯುಟಿಲೈಸ್ಡ್ ಪೋರ್ಷನ್ಗೆ ಅವರು ಕಮಿಟ್ಮೆಂಟ್ ಚಾರ್ಜಸ್ ಅಂತ ಮಾಡ್ತಾರೆ. ಯುಟಿಲೈಸ್ ಮಾಡ್ಕೊಂಬಿಟ್ರೆ ಅದು ಓವರ್ ಡ್ರಾಫ್ಟ್ ಫೆಸಿಲಿಟಿ ತೊಗೊಂಡಿದ್ದಾರೆ, ಓವರ್ ಡ್ರಾಫ್ಟ್ ಚಾರ್ಜಸ್ ಮಾಡ್ತಾರೆ. ಆದರೆ ಯಾಕೆ ಅವನು ಅನ್ಯುಟಿಲೈಸ್ ಮಾಡಿದ್ದಾನೆ, ಇಟ್ ಈಸ್ ಐಡಲ್ ಇನ್ ದ ಬ್ಯಾಂಕ್ ಅಕೌಂಟ್. ಸುಮ್ಮನೆ ಅದು ಬ್ಯಾಂಕ್ ಅಕೌಂಟಲ್ಲಿ ಕೂತಿದೆ, ಇಟ್ ಈಸ್ ನಾಟ್ ಕ್ರಿಯೇಟಿಂಗ್ ಎನಿ ಕ್ರೆಡಿಟ್. ಸೊ ಅದು ಐಡಲ್ ಆಗಿ ಅನ್ಯುಟಿಲೈಸ್ಡ್ ಆಗಿರೋದ್ರಿಂದ ಅದು ಬ್ಯಾಂಕರ್ ಏನು ಮಾಡ್ತಾನೆ, ಕಮಿಟ್ಮೆಂಟ್ ಚಾರ್ಜಸ್ ಅಂತ ಅದಕ್ಕೆ ಚಾರ್ಜ್ ಮಾಡ್ತಾನೆ. Next right is right of set off. The right of set off is a right to adjust the accounts of one against the other between the debtor and creditor to determine the net balance due to either debtor or creditor. ಸೊ ಇಲ್ಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಆ ಎಕ್ಸಾಂಪಲ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ ವೈಗೆ 10,000 ಪೇ ಮಾಡಬೇಕಾಗುತ್ತೆ, ಮತ್ತು ವೈ ಯಾವಾಗಲೂ ಒಂದು 4,000 ತೊಗೊಂಡಿರ್ತಾನೆ. ವೈ ಎಕ್ಸ್ಗೆ 4,000 ಕೊಡಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸು 10,000 ಕೊಡಬೇಕು, ವೈ ಎಕ್ಸ್ಗೆ 4,000 ಕೊಡಬೇಕು. ಸೊ ಹಾಗಾಗಿ 10,000ದಲ್ಲಿ 4,000 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 6,000 ಮಾತ್ರ ಎಕ್ಸು ವೈಗೆ ಕೊಡಬೇಕಾಗುತ್ತೆ. ದಿಸ್ ಇಸ್ ಕಾಲ್ಡ್ ಅ ಸೆಟ್ ಆಫ್. ಸೊ ವಿ ಆರ್ ಡೂಯಿಂಗ್ ದ ಅಡ್ಜಸ್ಟ್ಮೆಂಟ್ಸ್ ಇನ್ 2 ಅಕೌಂಟ್ಸ್ ಅಲ್ಲ. ದ 2 ಅಕೌಂಟ್ಸ್ ವಿಚ್ ಒನ್ ಇಸ್ ಎಕ್ಸ್ ಹ್ಯಾಸ್ ಟು ಪೇ ವೈ 10,000 ಒನ್ ಅಕೌಂಟು, ವೈ ಹ್ಯಾಸ್ ಟು ಪೇ ಎಕ್ಸ್ 4,000 ಒನ್ ಅಕೌಂಟು. ಇಲ್ಲಿ ಎಕ್ಸು ವೈಗೆ 10,000 ಕೊಡಬೇಕು, ಅದು ಜಾಸ್ತಿ ಇದೆ. ವೈ ಎಕ್ಸ್ಗೆ ಕೊಡಬೇಕಾಗಿರೋದು 4,000ಗಿಂತ. ಸೊ ದ 6,000 ವಾಟ್ ವಿ ಹ್ಯಾವ್ ಅಡ್ಜಸ್ಟೆಡ್. ಎಕ್ಸು ಬರೀ 6,000 ವೈಗೆ ಕೊಟ್ಟರೆ ಸಾಕು.
ಸೊ ಇಲ್ಲಿ ವೈ ಮತ್ತೆ ಅವನಿಗೆ 4,000 ಕೊಡಬೇಕು, ಅದೇನು ಬೇಕಾಗಿಲ್ಲ. ಸೊ ವಿ ಆರ್ ಡೂಯಿಂಗ್ ದ ಅಡ್ಜಸ್ಟ್ಮೆಂಟ್ಸ್ ಹಿಯರ್. ದಿಸ್ ಅಡ್ಜಸ್ಟ್ಮೆಂಟ್ ಬಿಟ್ವೀನ್ ದ ಪಾರ್ಟೀಸ್ ಈಸ್ ಕಾಲ್ಡ್ ಸೆಟ್ ಆಫ್. ಆಯಿತಾ? ವಿ ಆರ್ ಸೆಟ್ಟಿಂಗ್ ಆಫ್ ದ ಟೂ ಅಕೌಂಟ್ಸ್. ದ ಬ್ಯಾಂಕರ್ ಆ್ಯಸ್ ಎ ಡೇಟಾ ಹ್ಯಾಸ್ ದ ರೈಟ್ ಟು ಸೆಟ್ ಅಪ್. ಹಿ ಹ್ಯಾಸ್ ದ ರೈಟ್ ಟು ಸೆಟ್ ಅಪ್. ಯಾವಾಗ ಒಬ್ಬ ಕಸ್ಟಮರ್ ಹತ್ರ 2 ಅಕೌಂಟ್ ಇದೆ, ಒಂದು ಅಕೌಂಟಲ್ಲಿ ಅವನು ಲೋನ್ ತೊಗೊಂಡಿದ್ದಾನೆ, ಇನ್ನೊಂದು ಅಕೌಂಟು ಎಸ್ ಬಿ ಅಕೌಂಟ್ ಇದೆ. ಎಸ್ ಬಿ ಅಕೌಂಟ್ ಅಥವಾ ಎಫ್ ಡಿ ಅಕೌಂಟ್ ಯಾವುದೋ ಒಂದು ಅಕೌಂಟ್ ಇದೆ, ವೇರ್ ಹೀ ಈಸ್ ಡೆಪಾಸಿಟಿಂಗ್ ದ ಮನಿ. ಇನ್ನೊಂದು ಅಕೌಂಟಲ್ಲಿ ಬ್ಯಾಂಕಿಂದ ಲೋನ್ ತೊಗೋತಾ ಇದ್ದಾನೆ. ಇನ್ ದಿಸ್ ಕೇಸ್, ಇಫ್ ಅ ಕಸ್ಟಮರ್ ಈಸ್ ನಾಟ್ ಪೇಯಿಂಗ್ ದ ಲೋನ್ ಬ್ಯಾಕ್, ಲೋನ್ ಪೇ ಮಾಡ್ತಾ ಇಲ್ಲ ಬ್ಯಾಂಕ್ಗೆ ಅಂದಾಗ, ರೈಟ್ ಯಾರಿಗಿದೆ? ಸೆಟ್ ಆಫ್ ರೈಟು ಬ್ಯಾಂಕರ್ಗಿದೆ. ಸೊ ಬ್ಯಾಂಕರ್ ಕ್ಯಾನ್ ಯುಟಿಲೈಸ್ ದ ವಿಚ್ ಒನ್ ಲೋನ್ ಅಕೌಂಟಲ್ಲಿ ಎಷ್ಟಿದೆ ಮತ್ತು ಎಸ್ ಬಿ ಅಕೌಂಟಲ್ಲಿ ಎಷ್ಟಿದೆ, ಸೊ ಎರಡನ್ನೂ ಕಂಬೈನ್ ಮಾಡಿ ಅದನ್ನು ಸೆಟ್ ಆಫ್ ಮಾಡ್ಬೋದು. ಮಿಕ್ಕುಳಿದಿದ್ದು ಏನು ಬ್ಯಾಂಕರು ಆಮೇಲೆ ಕಸ್ಟಮರ್ಗೆ ಕೇಳ್ಬೋದು. ಅಥವಾ ಅವನು ಎಸ್ ಬಿ ಅಕೌಂಟಲ್ಲಿ ಜಾಸ್ತಿ ಇದೆ, ಲೋನೇ ಕಡಿಮೆ ಇದೆ ಅಂತಂದರೆ ಅವನು ಎಷ್ಟು ಇದೆ ಅದನ್ನು ಲೋನನ್ನು ಈ ಎಸ್ ಬಿ ಅಕೌಂಟಿಂದ ತೊಗೊಂಬಿಡ್ಬೋದು. ಸೊ ದಿಸ್ ಕ್ಯಾನ್ ಬಿ ಡನ್. ದಿಸ್ ಇಸ್ ಕಾಲ್ಡ್ ಅ ರೈಟ್ ಆಫ್ ಸೆಟ್ಟಿಂಗ್ ಆಫ್ ದ ಅಕೌಂಟ್ಸ್. ಸೊ ಇಲ್ಲಿ ಕಂಡೀಷನ್ಸ್ ಇದೆ, ಇಲ್ಲಿ ರೈಟ್ ಟು ಸೆಟ್ ಆಫ್. ಏನಪ್ಪ ಕಂಡೀಷನ್ ಅಂತಂದರೆ, ಎರಡೂ ಅಕೌಂಟುವೆ ಆಲ್ಮೋಸ್ಟ್ ಸೇಮ್ ಡ್ಯೂ ಡೇಟಲ್ಸ್ ಇರಬೇಕು. ಒಂದು ಅಕೌಂಟು ಈಗಿದೆ, ಇನ್ನೊಂದು ಅಕೌಂಟು 1 ವರ್ಷದ ಮೇಲೆ ಇದೆ ಅಂದರೆ ಆಗಲ್ಲ. ನಾನು ಎಕ್ಸ್ಗೆ ಕೊಡಬೇಕಾಗಿರೋದು ಎಕ್ಸು ವೈಗೆ ಕೊಡಬೇಕಾಗಿರೋದು 10,000 ಈಗ ನಾಳೆ ಕೊಡಬೇಕು. ಆದರೆ ವೈ ಎಕ್ಸ್ಗೆ ಇನ್ನೂ 1 ವರ್ಷ ಆದಮೇಲೆ ಕೊಡಬೇಕು ಅಂದರೆ ವಿ ಕಾನ್ ಡೂ ದ ಸೆಟ್ ಆಫ್. ಇಲ್ಲೇ ಡೇಟ್ಸ್ಗಳು ಶುಡ್ ಬಿ ವಿತಿನ್ ದ ಸೇಮ್, ಆಲ್ಮೋಸ್ಟ್ ಸಿಮಿಲರ್ ಆಗಿರ್ಬೇಕು ಡೇಟ್ಸು. ಮತ್ತು ಬ್ಯಾಂಕರ್ ವಿತೌಟ್ ಗಿವಿಂಗ್ ಇಂಟಿಮೇಷನ್ ಹಿ ಕಾಂಟ್ ಡೂ ದ ಕೆನಾಟ್ ಎಕ್ಸಸೈಸ್ ದ ರೈಟ್ ಆಫ್ ಸೆಟ್ ಆಫ್. ಮತ್ತು ಕಂಟಿಂಜೆನ್ಸಿ ಡೆಟ್ಸ್ ಏನಿದೆ ಅದನ್ನು ಮುಟ್ಲೇಬಾರ್ದು ಬ್ಯಾಂಕರ್ಸು. ಸೊ ದ ಬ್ಯಾಂಕರ್ ಶುಡ್ ಬಿ ಟೇಕಿಂಗ್ ಕೇರ್ ಆಫ್ ದಿಸ್ ಸೆಟ್ ಆಫ್ ವಿತ್ ದ ಪರ್ಮಿಷನ್ ಆ್ಯಸ್ ವೆಲ್ ಆ್ಯಸ್ ನೋಡಿಕೊಂಡು ಸೆಟ್ ಆಫ್ನ ಮಾಡಬೇಕಾಗತ್ತೆ ಅಕೌಂಟ್ಸ್ನ. ಆಮೇಲೆ ಒಂದೇ ಪಾರ್ಟಿ ಇರಬೇಕು. ಇವಾಗ ಎಕ್ಸು ವೈಯು ಎಕ್ಸ್ ಆ ಥರ ಇದ್ದಾಗ ಮಾಡ್ಬೋದು. ಎಕ್ಸು ವೈಯು ಮತ್ತು ವೈಯು ಝೆಡ್ ಇದ್ದಾಗ ಮಾಡೋಕ್ಕಾಗಲ್ಲ. ದಟ್ ಈಸ್ ಟೋಟಲಿ ಡಿಫ್ರೆಂಟ್ ಕೇಸಸ್. ಸೊ ದ ಡೆಟ್ಸ್ ಆರ್ ಡ್ಯೂ ಆಸ್ ಬಿಟ್ವೀನ್ ದ ಸೇಮ್ ಪಾರ್ಟೀಸ್. ಮತ್ತು ಸೇಮ್ ರೈಟ್ ಇರಬೇಕು. ರೈಟ್ ಅಂದರೆ ಅಗ್ರಿಮೆಂಟು ಒಂದೇ ಥರ ಇರಬೇಕು. ಓಕೆ, ಇಲ್ಲ ಅಂತಂದರೆ ದೇರ್ ವಿಲ್ ಬಿ ಸಮ್ ಕ್ಲಾಶಸ್. ರೈಟ್ ಆಫ್ ಸೆಟ್ ಆಫ್ ಮಾಡೋದು ತಪ್ಪಾಗುತ್ತೆ. ಯಾವಾಗ ಅಂದರೆ ಇವಾಗ ಜಾಯಿಂಟ್ ಅಕೌಂಟ್ ಇದೆ, ಆವಾಗ ಅದನ್ನು ರೈಟ್ ಟು ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಮತ್ತು ಟ್ರಸ್ಟ್ ಅಕೌಂಟ್ ಇದೆ. ದೇ ಹ್ಯಾವ್ ಗಿವನ್ ವೆನ್ ಇಟ್ ಕಾಂಟ್ ಬಿ ಡನ್ ಎಗೇನ್ಸ್ಟ್ ಟ್ರಸ್ಟ್ ಅಕೌಂಟ್. ಟ್ರಸ್ಟ್ ಅಕೌಂಟ್ ಇದ್ದಾಗ ರೈಟ್ ಆಫ್ ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಆರ್ ಎಗೇನ್ಸ್ಟ್ ಪಾರ್ಟ್ನರ್ಶಿಪ್ ಅಕೌಂಟಲ್ಲಿ ಒಬ್ಬನ ಅಕೌಂಟಿದು ಇನ್ನೊಬ್ಬ ಅಕೌಂಟಿಗೆ ಮಾಡೋಕ್ಕಾಗಲ್ಲ. ಇವಾಗ ಒಬ್ಬ ಪಾರ್ಟ್ನರ್ಶಿಪ್ ಫರ್ಮಲ್ಲಿ 5 ಜನ ಇದ್ದಾರೆ ಅಂದರೆ ಒಬ್ಬ ಪಾರ್ಟ್ನರ್ ಲೋನ್ ತೊಗೊಂಡಿದ್ದಾನೆ, ಆವಾಗ ಆ ಪಾರ್ಟ್ನರ್ಶಿಪ್ ಅಕೌಂಟಿಂದ ತೊಗೊಂಬಿಡೋಣ ಅಂದರೆ ಆಗಲ್ಲ. ಇಟ್ ಹ್ಯಾಸ್ ಟು ಬಿ ಫ್ರಮ್ ದ ಒನ್ ಪರ್ಸನ್. ಸೊ ಆ ಪಾರ್ಟ್ನರ್ಶಿಪ್ ಅಕೌಂಟಲ್ಲಿ ರೈಟ್ ಆಫ್ ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಮತ್ತು ಏಜೆಂಟು ಪ್ರಿನ್ಸಿಪಲ್ ಆ ಥರ ಇದ್ದರೆ ಅಕೌಂಟು ಆವಾಗಲೂ ರೈಟ್ ಆಫ್ ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಮತ್ತು ಗಾರ್ಡಿಯನ್ನು ಮೈನರ್ ಅಕೌಂಟಲ್ಲೂ ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಮತ್ತು ಕ್ಲೈಂಟ್ಸ್ ಅಕೌಂಟು ಮತ್ತು ಅಡ್ವೊಕೇಟ್ ಅಕೌಂಟಲ್ಲಿ ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಅಕೌಂಟ್ಸ್ ಆಫ್ ಕ್ಲೈಂಟ್ ವಿತ್ ದ ಅಫಿಷಿಯಲ್ ಕೆಪಾಸಿಟಿ, ಎಕ್ಸಿಕ್ಯೂಟರು, ಈ ಥರ ಒಂದು ಬೇರೆ ಬೇರೆ ಕೆಪಾಸಿಟಿಲಿ ಕೆಲಸ ಮಾಡಬೇಕಿದ್ದಾಗ ಆ ಅಕೌಂಟನ್ನು ಬೇರೆ ಅಕೌಂಟಿಂದ ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಅಂದರೆ ಇವಾಗ ಒಬ್ಬ ಅಡ್ವೊಕೇಟ್ ಆಗಿರ್ತಾನೆ, ಅವ್ನ ಕ್ಲೈಂಟ್ ಇದೇನೋ ನೋಡ್ಕೋತಿದ್ದಾನೆ, ಆದರೆ ಪ್ರೈವೇಟಾಗಿ ಅವನು ಲೋನ್ ತೊಗೊಂಡಿದ್ದಾನೆ. ಸೊ ಇಲ್ಲಿ ಅಡ್ವೊಕೇಟಾಗಿ ಅವನು ಒಂದಷ್ಟು ಅಕೌಂಟ್ ಮೇಂಟೈನ್ ಮಾಡ್ತಿರ್ತಾನೆ. ಪ್ರೈವೇಟಾಗಿ ಅವನು ಆ್ಯಸ್ ಎ ಇಂಡಿವಿಜುವಲ್ ಹಿ ಹ್ಯಾಸ್ ಟೇಕನ್ ಲೋನ್. ಆ ಲೋನನ್ನು ಇಲ್ಲಿ ಅಡ್ವೊಕೇಸಿಲಿ ವಿ ಕಾಂಟ್ ಸೆಟ್ ಆಫ್. ಅದೆಲ್ಲ ತಪ್ಪಾಗುತ್ತೆ. ಸೊ ದೆರ್ ಆರ್ ಸಮ್ ಕಂಡೀಷನ್ ಫಾರ್ ರೈಟ್ ಆಫ್ ಸೆಟ್ ಆಫ್. ಆದರೆ ಬ್ಯಾಂಕರ್ ಕ್ಯಾನ್ ಎಂಜಾಯ್ ದ ರೈಟ್ ಆಫ್ ಸೆಟ್ ಆಫ್ ಆಟೋಮೆಟಿಕ್ಕಾಗಿ. ಯಾವಾಗ ಅಂದರೆ ವೆನ್ ದ ಕಸ್ಟಮರ್ ಬಿಕಮ್ಸ್ ಇನ್ಸೇನ್, ಅವನು ತಲೆ ಕೆಟ್ಟೋಗಿದೆ, ತಲೆ ಕೆಟ್ಟೋಗಿದೆ, ಅಥವಾ ಅವನು ಪಾಪರ್ ಆಗಿಬಿಟ್ಟಿದ್ದಾನೆ, ಅಥವಾ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆವಾಗ ಅವನದ್ರಲ್ಲಿ ಎಷ್ಟು ದುಡ್ಡಲ್ಲಿ ಎಷ್ಟು ಅಕೌಂಟ್ ಇದೆ ಅದನ್ನು ಅವ್ನ ಲೋನ್ಗೆ ಇಮಿಡಿಯೇಟಾಗಿ ತೊಗೋಬೋದು. ವೆನ್ ಕಸ್ಟಮರ್ ಡೈಸ್, ಇಮಿಡಿಯೇಟಾಗಿ ಅವನ ಅಕೌಂಟಿಂದ ಲೋನ್ಗೆ ಸೆಟ್ ಆಫ್ ಮಾಡ್ಕೋಬೋದು. on the insolvency of the partnership firm or on the winding of the company ಕ್ಲೋಸ್ ಆದಾಗ. ಮತ್ತು ವೆನ್ ಬ್ಯಾಂಕ್ ರಿಸೀವ್ ಅ ಗಾರ್ನಿಷಿ ಆರ್ಡರ್, ದ ಗಾರ್ನಿಷಿ ಆರ್ಡರ್ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ.
ಆನ್ ರಿಸೀವಿಂಗ್ ದ ನೋಟಿಸ್ ಆಫ್ ಅಸೈನ್ಮೆಂಟ್ ಆಫ್ ಅ ಕಸ್ಟಮರ್ಸ್ ಕ್ರೆಡಿಟ್ ಬ್ಯಾಲೆನ್ಸ್. ಯಾವಾಗ ಕ್ರೆಡಿಟ್ ಬ್ಯಾಲೆನ್ಸ್ ಬಗ್ಗೆ ಅದ್ರ ಮೇಲೆ ಅಸೈನ್ಮೆಂಟ್, ಬೇರೆಯವ್ರಿಗೆ ಅಸೈನ್ಮೆಂಟ್ ಕೊಟ್ಟಿದ್ದಾರೆ, ಅವನು ಸೆಟ್ ಆಫ್ ಮಾಡ್ಬೋದು. ಅಸೈನ್ಮೆಂಟ್ ಮಾಡಿದಾಗ ಅಂದರೆ ಈ ಕಸ್ಟಮರ್ ಅಕೌಂಟ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿದಾಗ ಆ ಟ್ರಾನ್ಸ್ಫರ್ ಮಾಡಿದ್ದ ಅಕೌಂಟನ್ನು ಆ ಕಸ್ಟಮರು ಅವನ್ನ ಸೆಟ್ ಆಫ್ ಮಾಡ್ಬೋದು. ಆನ್ ರಿಸೀವಿಂಗ್ ಅ ನೋಟಿಸ್ ಆಫ್ ಸೆಕೆಂಡ್ ಮಾರ್ಟ್ಗೇಜ್ ಆನ್ ದ ಸೆಕ್ಯೂರಿಟಿ ಆನ್ ವಿಚ್ ದ ಬ್ಯಾಂಕ್ ಹೋಲ್ಡ್ ದ ಫಸ್ಟ್ ಚಾರ್ಜ್. ಸೊ ಮಾರ್ಟ್ಗೇಜ್, ಸೆಕೆಂಡ್ ಮಾರ್ಟ್ಗೇಜ್, ಫಸ್ಟ್ ಮಾರ್ಟ್ಗೇಜ್, ಇನಿಷಿಯಲ್ ಆಗಿ ಮಾಡೋದು ಮಾರ್ಟ್ಗೇಜ್ ಮತ್ತು ಸೆಕೆಂಡ್ ಮಾರ್ಟ್ಗೇಜ್, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಅಂಡರ್ ದ ಬ್ಯಾಂಕರ್. ಏನು ಮಾಡ್ತಾರೆ ಅಂದರೆ ಅವ್ರ ಬ್ಯಾಂಕಲ್ಲಿ ಇರೋಂತಹ ಒಂದು ಅಕೌಂಟನ್ನು ಇಲ್ಲಿ ಲೋನ್ಗೆ ಸೆಟ್ ಆಫ್ ಮಾಡ್ಕೋಬೋದು. ದಿಸ್ ಈಸ್ ಆಟೋಮೆಟಿಕ್. ಇದಕ್ಕೆ ಅವರು ಪರ್ಮಿಷನ್ ತೊಗೋಬೇಕು ಅಥವಾ ದೇರ್ ಆರ್ ಸಮ್ ಪ್ರಾಬ್ಲಮ್ ವಿಲ್ ಅರೈಸ್ ಅಂತ ಇಲ್ಲ, ಆಟೋಮೆಟಿಕ್ಕಾಗಿ ಸೆಟ್ ಆಫ್ ಆಗುತ್ತೆ. ಇನ್ ದ ಸೆಟ್ ಆಫ್ ಈಸ್ ಅ ಸ್ಟ್ಯಾಟ್ಯುಟರಿ ರೈಟ್, ಅಥವಾ ನಾವೇನು ಹೇಳ್ಬೋದು ಆಥರೈಸ್ಡ್ ರೈಟ್. ಇಟ್ ಹ್ಯಾಸ್ ಟು ಬಿ ಎಕ್ಸಸೈಸ್ ಬೈ ದ ಬ್ಯಾಂಕರ್ ಇದನ್ನು ಮಾಡ್ತಾರೆ. ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟನ್ನು ಅಡ್ಜಸ್ಟ್ಮೆಂಟ್ ಮಾಡೋದು. ಜಸ್ಟ್ ತಿಳ್ಕೊಳ್ಳಿ, ಅಡ್ಜಸ್ಟ್ಮೆಂಟ್ ಮಾಡೋದು, ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ದುಡ್ಡು ಹಾಕಿ ಅಡ್ಜಸ್ಟ್ ಮಾಡೋದು ಇಸ್ ಕಾಲ್ಡ್ ಅ ರೈಟ್ ಆಫ್ ಸೆಟ್ ಆಫ್. ನೆಕ್ಸ್ಟ್ ಒನ್ ಈಸ್ ಅ ರೈಟ್ ಟು ಅಪ್ರೋಪ್ರಿಯೇಟ್ ಪೇಮೆಂಟ್. ಅಪ್ರೋಪ್ರಿಯೇಟ್ ಪೇಮೆಂಟ್ ಅಂದರೆ ಕಸ್ಟಮರ್ ಹ್ಯಾಸ್ ಟೇಕನ್ 2 ಲೋನ್ ಅಂದ್ಕೊಳ್ಳೋಣ ಅಥವಾ 3 ಲೋನ್ ಅಂದ್ಕೊಳ್ಳೋಣ. ಒಬ್ಬನೇ ಒಂದು ಕಾರ್ ಲೋನ್ ತೊಗೊಂಡಿದ್ದಾನೆ, ಒಂದು ಮೋಟರ್ ಸೈಕಲ್ ಲೋನ್ ತೊಗೊಂಡಿದ್ದಾನೆ, ಒಂದು ಹೌಸ್ ಲೋನ್ ತೊಗೊಂಡಿದ್ದಾನೆ. ಕಾರ್ ಲೋನ್ದು EMI 10,000, ಮೋಟರ್ ಸೈಕಲ್ ಲೋನು 5,000, ಹೌಸಿಂಗ್ ಲೋನು 20,000 ಅಂದ್ಕೊಳ್ಳೋಣ. 10,000, 5,000, 20,000. ಸೊ ಒಂದೇ ಕಸ್ಟಮರ್ ಹಿ ಹ್ಯಾಸ್ ಟೇಕನ್ 3 ಲೋನ್ಸ್ ಇನ್ ದ ಸೇಮ್ ಬ್ಯಾಂಕ್. ಇಲ್ಲೇನಾಗುತ್ತೆ, appropriate of payment. The customer, what he does without giving any instruction, ಬ್ಯಾಂಕರ್ಗೆ ಯಾವುದೂ ಇನ್ಸ್ಟ್ರಕ್ಷನ್ ಕೊಡದೆ ಏನು ಮಾಡ್ಬಿಡ್ತಾನೆ ಅವನು, ಟೋಟಲ್ 35,000 ರೂಪಾಯಿ ಹಾಕ್ತಾನೆ. ಸೊ ಇಟ್ ಈಸ್ ಅಂಡರ್ಸ್ಟುಡ್ ದ್ಯಾಟ್ ಟೋಟಲ್ 35,000 ಹಾಕಿದ್ದಾನೆ ಅಂದರೆ 3 ಅಕೌಂಟ್ಗೂ ಎಲ್ಲನೂ ಸಮವಾಗಿ ಹೋಯ್ತಲ್ಲ. ಕಾರ್ ಲೋನ್ 10,000, ಟೂ ವೀಲರ್ ಲೋನ್ 5,000 ಮತ್ತು ಹೌಸಿಂಗ್ ಲೋನ್ 20,000, ಟೋಟಲ್ 35,000 ಆಯಿತು. ಇನ್ ಕೇಸ್ ಕಸ್ಟಮರ್ ಹ್ಯಾಸ್ ಡೆಪಾಸಿಟೆಡ್ ಓನ್ಲಿ 20,000, ಬರೀ 20,000 ಡೆಪಾಸಿಟ್ ಮಾಡಿದ್ದಾರೆ ಕಸ್ಟಮರ್, ಆವಾಗ ಇಟ್ ಈಸ್ ಈವನ್ ಅಂಡರ್ಸ್ಟುಡ್ ದ್ಯಾಟ್ ಇಟ್ ಈಸ್ ಫಾರ್ ದ ಹೌಸಿಂಗ್ ಲೋನ್. ದ 20,000 ಏನಾಗಿದೆ ಹೌಸಿಂಗ್ ಲೋನ್ EMI, ಸೊ ಹೌಸಿಂಗ್ ಲೋನ್ಗೆ ಕಟ್ಬೋದು. ಅದರ್ವೈಸ್ ಬ್ಯಾಂಕ್ ಕ್ಯಾನ್ ಆಲ್ಸೋ ಡೂ ಒನ್ ಥಿಂಗ್, ಕಾರ್ ಲೋನ್ 10,000 ಮತ್ತು ಟೂ ವೀಲರ್ ಲೋನ್ 5,000 ಕೊಟ್ಟು ಮಿಕ್ಕಿದ 5,000 ಹೌಸಿಂಗ್ ಲೋನ್ ಹಾಕ್ಬೋದು. ಸೊ ಇಟ್ ಹ್ಯಾಸ್ ಅ ರೈಟ್ ಆಫ್ ಅಪ್ರೋಪ್ರಿಯೇಟ್ ಆಫ್ ಪೇಮೆಂಟ್. ಯಾವುದು ಫಸ್ಟು ಇನಿಷಿಯಲ್ ಆಗಿ ಅವ್ನು ತೊಗೊಂಡು, ಮೊದಲು ಕಾರ್ ಲೋನ್ ತೊಗೊಂಡ ಅಂದ್ಕೊಳ್ಳೋಣ, ಆಮೇಲೆ ಟೂ ವೀಲರ್ ಲೋನ್ ತೊಗೊಂಡ ಅಂದ್ಕೊಳ್ಳೋಣ, ಆಮೇಲೆ ಹೌಸಿಂಗ್ ಲೋನ್ ತೊಗೊಂಡ ಅಂದ್ಕೊಳ್ಳೋಣ. ಸೊ ಬ್ಯಾಂಕರ್ ಏನು ಅಂದ್ಕೊಂಡಿದ್ದಾರೆ, ಫಸ್ಟು ಕಾರ್ ಲೋನ್ಗೆ ದುಡ್ಡು ಹಾಕೋಣ ಮತ್ತು ಹೌಸಿಂಗ್ ಲೋನ್ಗೆ ಲಾಸ್ಟಲ್ಲಿ ಹಾಕೋಣ ಅಂತ. ಹಿ ಕ್ಯಾನ್ ಆ್ಯಸ್ ಅ ಬ್ಯಾಂಕರ್ ಕ್ಯಾನ್ ಟೇಕ್ ಇಟ್ಸ್ ಓನ್ ಡಿಸಿಷನ್. ಕಸ್ಟಮರು ಫುಲ್ ಅಮೌಂಟ್ ಪೇ ಮಾಡಿಬಿಟ್ಟಿದ್ರೆ ಎಲ್ಲದಕ್ಕೂ ಅಮೌಂಟ್ ಹೋಗ್ತಾಯಿತ್ತು. ಅದರ್ವೈಸ್ ಈವನ್ ಬ್ಯಾಂಕರ್ ಕ್ಯಾನ್ ಡೂ ಒನ್ ಮೋರ್ ಥಿಂಗ್, ಆನ್ ದ ಅಪ್ರೋಪ್ರಿಯೇಟ್ ಬೇಸಿಸ್, ಅಂದರೆ ಪ್ರಪೋರ್ಷನೇಟ್ ಬೇಸಿಸ್ 20,000ನ 3 ಅಕೌಂಟ್ಗೂ ಹಾಕ್ಬೋದು. ಓಕೆ, ದಿಸ್ ಈಸ್ ಕಾಲ್ಡ್ ದ ಅಪ್ರೋಪ್ರಿಯೇಟ್ ಆಫ್ payment. The banker has the right to do it. When a customer raises more than one loan, okay, the question of appropriation arises. Appropriation of payment ಯಾವಾಗ ಅದನ್ನು ಸರಿ ಹೊಂದಿಸ್ಬೇಕು, ಪೇಮೆಂಟ್ನ ಮಾಡಿದಾಗ ಯಾವುದಕ್ಕೆ ಅಕೌಂಟ್ಗೆ ಹಾಕಬೇಕು ಅಂತ. The payment made by the customer may not be sufficient to clear all debts. ನಾನು ಹೇಳಿದೆ 20,000 ಹಾಕಿದಾಗ due by the customer. Similarly, when the customer holds more than one current account, they regularly operate these accounts by depositing funds and making withdrawals simultaneously in all the accounts he holds. ಸೊ ಯಾವುದೇ ಲೋನ್ ಅಕೌಂಟ್ ಇರ್ಬೋದು ಅಥವಾ ಕರೆಂಟ್ ಅಕೌಂಟ್ಸು ಇರ್ಬೋದು. It will be a problem for the banker to appropriate which fund to which account. In such circumstances, he has to follow governing the appropriation. ಮೊದಲೇ ಕಸ್ಟಮರಿಂದ ಇನ್ಫಾರ್ಮೇಷನ್ ತೊಗೊಂಡಿದ್ರೆ ಅದೇ ಥರ ಮಾಡ್ಬೋದು, ಅಥವಾ ನಾರ್ಮಲಾಗಿ ಬ್ಯಾಂಕ್ಸಲ್ಲಿ ಯಾವ ಥರ ಅಪ್ರೋಪ್ರಿಯೇಟ್ ಮಾಡ್ತಾರೆ ಆ ಥರನೂ ಮಾಡ್ಬೋದು, ಅಥವಾ ಆ ಪರ್ಟಿಕ್ಯುಲರ್ ಬ್ಯಾಂಕಲ್ಲಿ ಅಪ್ರೋಪ್ರಿಯೇಷನ್ ಯಾವ ಥರ ಇದೆ ಅನ್ನೋದನ್ನು ಬೈಲಾನಲ್ಲಿ ನೋಡಿಕೊಂಡು ಮಾಡ್ಬೋದು. ಸೊ whatever the amount received which is not sufficient to the loan amount,
ನಾನು ಹೇಳ್ದೆ ಟೋಟಲ್ ಅವ್ನು 35,000 ಇತ್ತು, ಟೋಟಲ್ 35,000 ಬಂದರೆ ಓಕೆ, ವೆಲ್ ಆ್ಯಂಡ್ ಗುಡ್. ಇಫ್ ಹಿ ರಿಸೀವ್ಸ್ ಮೋರ್ ಆಲ್ಸೋ ವೆಲ್ ಆ್ಯಂಡ್ ಗುಡ್. ಅದನ್ನು ಇಟ್ಕೊಂಡಿರ್ತಾರೆ, ಆಮೇಲೆ ಅದನ್ನು ಮತ್ತೆ ವಾಪಸ್ ಕೊಡ್ತಾರೆ ಅವ್ನಿಗೆ ಎಕ್ಸಸ್ ಇದ್ದರೆ. ಕಡಿಮೆ ಇದ್ದರೆ ಮಾತ್ರ ಅಪ್ರೋಪ್ರಿಯೇಷನ್ ಆಫ್ ಪೇಮೆಂಟ್ ಬರುತ್ತೆ. ಸೊ ಇನ್ ದ್ಯಾಟ್ ಕೇಸ್ ದ ಬ್ಯಾಂಕರ್ ವಿಲ್ ಬಿ ಟೇಕನ್ ಕೇರ್ ಬೈ ಸೋ ಮೆನಿ ರೂಲ್ಸ್. ಆ ರೂಲ್ಸ್ ಪ್ರಕಾರ ಅವರು ಅಪ್ರೋಪ್ರಿಯೇಷನ್ನ ಮಾಡ್ಕೊಂಡು ಹೋಗ್ತಾರೆ.